ನೋಡಿ ಗೈಸ್, ಎಮ್ಮೆಗಳು ಬೇಕು ನಾವು. ಈ ಸುಲಿನ ಸಾರು ಮಾಡ್ತಾರೆ. ಈ ಬಳ್ಳಿನ ಹಾಕ್ತಾರೆ ಹುಳಿಗೋಸ್ಕರ, ಮತ್ತು ಅದು ಕೆರೆಯೋದಿಲ್ಲ. ಇದು ನೋಡಿ, ಇದು ವೈಟ್ ಕಲರ್. ಹಲೋ ಮೈ ಡಿಯರ್ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕಾಲೇಜ್ ಇದೆ, ನಾನು ರಜಾ ಹಾಕ್ಕೊಂಡಿದ್ದೀನಿ. ನಂಗೆ ಕಾಲೇಜ್ಗೆ ಹೋಗೋಕ್ಕೆ ಇಷ್ಟ ಆಗಲ್ಲ. ಕಾಲೇಜ್ಗೆ ಹೋಗೋದು ಒಂದೇ ಒಂದು ಕಾರಣಕ್ಕೆ, ಅದು ಅಟೆಂಡೆನ್ಸ್ಗೋಸ್ಕರನೇ. ನೀವು ಅದೇ ಥರ ಆದರೆ ವೀಡಿಯೋಕ್ಕೆ ಲೈಕ್ ಮಾಡಿ ಆಯಿತಾ. ಸೊ ಇವತ್ತು ರಜಾ ಹಾಕ್ಕೊಂಡಿದ್ದೀನಿ. ಸೊ ಸಾಳೆ ಕಳ್ಳಿ ಈಗ ಸೊಪ್ಪು ಕುಯ್ಯೋಕ್ಕೆ ಬಂದಿದ್ದೀನಿ. ಕೆಸ ಸೊಪ್ಪು ಕುಯ್ಕೊಂಡು ಹೋಗೋಣ ಅಂತ. ಮತ್ತು ಈ ರೆಸಿಪಿನೂ ಹಾಕಿರ್ತೀನಿ, ವಿಡಿಯೋ ಫುಲ್ಲಾಗಿ ನೋಡಿ. ಮತ್ತು ಯಾರು ನಂದು ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಸ ಕುಯ್ಯೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ತೋಟದಿಂದ ಹೋಗ್ತಾ ಇದ್ದೀನಿ. ತೋಟ ನೋಡಿದ್ರೆ ಫುಲ್ ಕಚ್ಚಡ ತುಂಬಿ ಹೋಗಿದೆ. ತೋಟ ಫುಲ್ ಕಚ್ಚಡ ತುಂಬಿದೆ. ಹಾವಿರುತ್ತೆ ಅಂತ ಭಯ, ಅದಕ್ಕೆ ಇದು ಕೆಸ ಇದೆ, ಕೆಸ ಕುಯ್ಯೋಣ ಅಂತ. ಕೆಸ ಕುಯ್ಯೋಕ್ಕೆ ಬಂದಿದ್ದೀನಿ. ಇಲ್ಲೆಲ್ಲ ಕೆಸ ಇದೆ. ಬನ್ನಿ ಕೆಸ ಕುಯ್ಯೋ ತೋರಿಸಿ ಹೋಗ್ತೇನೆ. ಇಲ್ಲಿ ನೋಡಿ, ಕಾಣಿಸ್ತಿದೆಯಲ್ವಾ ಈ ಸುಳಿನ ಕುಯ್ಬೇಕು ನಾವು. ಈ ಸುಲಿನ ಸಾರು ಮಾಡ್ತಾರೆ. ಇದರಲ್ಲಿ 2 ಟೈಪ್ ಇದೆ. ಈ ಥರ ರೆಡ್ದು ಇದೆ, ಗ್ರೀನ್ದು ಇದೆ. ಬಟ್ ರೆಡ್ದು ತುಂಬ ಒಳ್ಳೆಯದು, ಗ್ರೀನ್ಗಿಂತ ತುಂಬ ಜಾಸ್ತಿ ಪವರ್ ಇರುತ್ತೆ. ಇದೆ, ಇದನ್ನು ಸಾರು ಮಾಡೋದು ಗೈಸ್. ಇದು ನೋಡು ತೋಡು, ಈ ತೋಟ ಸೈಡಲ್ಲೇ ಜಾಸ್ತಿ ಹುಟ್ಟೋದು ಕೆಸಗಳು. ಅಲ್ಲಿ ಮೇಲಿಂದ ಜಾರ್ಕೊಂಡು ಬಂದೆ ನಾನಂತೂ. ಇಳಿಯೋಕ್ಕೆ ಪ್ಲೇಸ್ ಇಲ್ಲ, ತೋಟದಿಂದ ತೋಡಿದೆ. ಕೆಸನ ಕುಯ್ದು ಹಾಕೊಂಡು ಹೋಗೋಕ್ಕೆ ಒಂದು ದೊಡ್ಡ ಕವರ್ ತಂದಿದ್ದೆ. ಹಾಗೆಯೇ ಒಂದು ಕತ್ತಿನೂ ತಗೊಬಂದಿದ್ದೆ. ಹುಲಿ ಚಿರತೆ ಏನಾದರೂ ಬಂದರೆ ಸೇಫ್ಟಿಗೆ ಇರಲಿ ಅಂತ. ಈ ಕೆಸ ಸೊಪ್ಪಲ್ಲೂ ವೆರೈಟಿ ಟೈಪ್ಸ್ ಇದೆ. ಆ ಕೆಸ ಸೊಪ್ಪದು ಕೆಳಗಡೆ ಬೇರು ಬರುತ್ತಲ್ಲ, ಆ ಜಾಗದಲ್ಲಿ ಗೆಣಸು ಇರುತ್ತೆ. ಆ ಗೆಣಸನ್ನು ಸಹ ಸಾರು ಮಾಡ್ತಾರೆ. ಬಟ್ ಅದನ್ನು ತಿನ್ನೋಕ್ಕಾಗಲ್ಲ. ಸಾರು ಮಾಡಿದರೆ ಚೆಂದ ತಿನ್ಬೋದು. ತೆಂಗಿನಕಾಯಿ ಎಲ್ಲ ಹಾಕಿ ಮಾಡ್ತಾರೆ. ಹಾಗೇ ತಿಂದರೆ ಫುಲ್ಲು ಗಂಟ್ಲು ಕೆರೆಯುತ್ತೆ. ನಾನಂತೂ ಮರ ಗೆಣಸು ಅಂದ್ಕೊಂಡು ಒಂದು ದಿವಸ ತಿಂದ್ಬಿಟ್ಟಿದ್ದೆ. ನನಗಂತೂ ಪಜ್ಜಿತಿ ಯಾರಿಗೂ ಹೇಳೋದು ಬೇಡ, ಅಷ್ಟು ಗಂಟ್ಲು ಕೆರ್ಕೊಬಿಟ್ಟಿದ್ದೆ. ಹೆವಿ ಕೆರೆಯುತ್ತೆ ಅದು, ಹಾಗೆ ತಿನ್ನೋಕ್ಕಾಗಲ್ಲ. ನಿಮ್ಮ ಸೈಡಲ್ಲೂ ಕೆಸ ತಿಂತೀರಾ ಅಂತ ಒಮ್ಮೆ ಕಮೆಂಟಲ್ಲಿ ಹೇಳಿ ಆಯಿತಾ. ಸೊ ಗಾಯ್ಸ್, ಕೆಸ ಕುಯ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ಫುಲ್ ಕಾಡಾಗ್ಬಿಟ್ಟಿದೆ. ಸೊ ಇಳ್ಕೊಂಡೋಗಿ ಕುಯ್ಯಬೇಕು. ನನಗೆ ಕುಯ್ಯೋದೇನು ದೊಡ್ಡ ವಿಷಯ ಅಲ್ಲ, ನನಗೆ ಭಯ, ಹಾವಿರುತ್ತೆ ಅಂತ. ಹಾವುದಂತೂ ಫುಲ್ ಭಯ ನನಗೆ. ಸೊ ಇಷ್ಟು ಕುಯ್ದಿದ್ದೀನಿ.
ಸೊ ಇದನ್ನು ಸಾರು ಮಾಡೋದು ಹೇಗೆ ಅಂತ ಹಾಕ್ತೀನಿ ಆಯಿತಾ. ಇದು ಕರೆಕ್ಟಾಗಿ ಸಾರು ಮಾಡಬೇಕು, ಇಲ್ಲದ್ರೆ ಗಂಟಲು ತುಂಬ ಕೆರೆಯುತ್ತೆ. ಸೊ ಇದು ಮತ್ತು ಬಟ್ಟೆಗೆ ಏನಾದರೂ ಟಚ್ ಆದರೆ ಇದ್ರದ್ದು ಕರೆ ಹಿಡಿಯುತ್ತೆ, ಎಷ್ಟೊಗ್ದ್ರೂ ಹೋಗೋದಿಲ್ಲ. ಕೆಸರು ಮಾತ್ರ ಇರ್ತಿತ್ತು, ಬಟ್ ಈ ವರ್ಷ ಏನು ಗೊತ್ತಿಲ್ಲ, ತೋಟ ಗದ್ದೆ ಫುಲ್ ಬರೀ ಕಾಡು ತುಂಬ್ಕೊಂಡೋಗಿದೆ. ಬರೀ ಕೆಸರು ಮಾತ್ರ ಇರ್ತಿತ್ತು ಇಲ್ಲಿ ಕುಯ್ಯಕ್ಕೆ ಬಂದ ಜಾಗದಲ್ಲಿ. ಬಟ್ ಈ ವರ್ಷ ಫುಲ್ಲು ಕಚಡ ಆಗೋಗಿದೆ. ಹೋಗಿ ಇಳಿದು ಕುಯ್ಯಬೇಕು, ಬಂದಿದ್ದಕ್ಕೆ ಅದಾದರೂ ಮಾಡಬೇಕು. ಫೈನಲಿ ಕುಯ್ದಾಯಿತು. ಎಷ್ಟು ಕೆಲಸ ಸಿಕ್ತು, ಮತ್ತು ಆಗಲೇ ಸ್ವಲ್ಪ ಕುಯ್ದಿದ್ದಲ್ಲ ಅದು ಕವರೆಲ್ಲ ಹಾಕಿದ್ದೀನಿ. ಈಗ ಮನೆಗೆ ಹೋಗಬೇಕು. ಬಟ್ ಇದು ನೋಡಿ, ಇದು ವೈಟ್ ಕಲರ್, ನಾನು ಆಗಲೇ ತೋರಿಸಿದೆ ಅಲ್ವಾ, ಅದು ರೆಡ್ ಕಲರ್. ಥ್ಯಾಂಕ್ ಯು ನೇಚರ್ ನಮಗೆ ಇವತ್ತು ಫ್ರೀ ಆಫ್ ಕಾಸ್ಟಲ್ಲಿ ತಿನ್ನೋಕ್ಕೆ ಕೊಟ್ಟಿದೆ. ಸೊ ಅವರಿಗೆ ಥ್ಯಾಂಕ್ ಯು ಹೇಳೋಣ. ಈಗ ಅಲ್ಲಿಂದ ಹತ್ಕೊಂಡು ಹೋಗ್ಬೇಕು ಹಿಂಗೆ. ಸೊ ಗಾಯ್ಸ್, ನಮ್ಮಮ್ಮ ಈ ಎಲೆನ ಅಂದರೆ ಈ ಬಳ್ಳಿನ ಕುಯ್ಕೊಬರಕ್ಕೆ ಅಂದಿದ್ದಾರೆ ಕೆಸ ಸಾರಿಗೆ ಹಾಕೋಕ್ಕೆ. ಸೊ ಕೆಸ ಸಾರಿಗೆ ಈ ಬಳ್ಳಿನ ಹಾಕ್ತಾರೆ ಹುಳಿಗೋಸ್ಕರ, ಮತ್ತು ಅದು ಕೆರೆಯೋದಿಲ್ಲ ಅಂತ ಇದು ಹಾಕಿದೆ. ಈಗ ಅದನ್ನೂ ಕುಯ್ಕೊಂಡು ಹೋಗಬೇಕು. ನೋಡಿ, ಇದು ಎಲ್ಲ ಹುಳಿ ಇರುತ್ತೆ, ಬಳ್ಳಿ ಎಲೆ ಎಲ್ಲ. ಸೊ ಇದನ್ನ ಕುಯ್ಕೊಂಡೀಗ ಹೋಗಬೇಕು ಮನೆಗೆ. ಸೊಳ್ಳೆಗಳ ಕಾಟ ತಡೆಯೋಕ್ಕಾಗಲ್ಲ ಅಂತ ಪ್ಯಾಂಟ್ ಹಾಕೋ ಬಂದಿದ್ದೆ. ನೋಡಿದ್ರೆ ಪ್ಯಾಂಟ್ ಫುಲ್ ಕೆಸರು ಹಿಡ್ದೋಗಿತ್ತು. ನಮ್ಮ ಅಮ್ಮದನ್ನ ನೋಡೋದು ಬೇಡ, ಈಗ ಮನೆಗೆ ಹೋದ್ರೆ ಸರಿ ಬೈಸ್ಕೊತೀನಿ ಪ್ಯಾಂಟ್ ನೋಡಿ. ಕಾಯಿಸಲು ಕಾಣ್ತಿದೆಯಲ್ಲ, ಇದು ವೈಟ್ ಕೆಸದು. ಇದು ವೈಟ್ ಕೆಸ. ಈಗ ರೆಡ್ ಕೆಸ ತರಿಸ್ಕೊಂಡು ಇದಲ್ವ, ಇದು ರೆಡ್ ಕೆಸ. ಬಟ್ ಇದು ವೈಟ್ ಕೆಸಕ್ಕಿಂತ ತುಂಬ ಒಳ್ಳೆಯದು. ಈ ದಂಟು ನೋಡಿ ರೆಡ್ ಇದೆ, ಇದ್ರದ್ದು ದಂಟು ನೋಡಿ ವೈಟ್ ಇದೆ. ನೋಡಿ ಎಷ್ಟು ದೊಡ್ಡದಾಗಿದೆ. ಸೊ ಆಯಿತು ಗೈಸ್, ಕುಯ್ದಾಯಿತು. ಈಗೆಲ್ಲ ಆಯಿತು, ಮನೆಗೂ ಹೋಗಬೇಕು. ಕೆಸ ಕುಯ್ಕೊಂಡು ಮತ್ತು ಅಮ್ಮ ಹೇಳಿದ್ದು ಬಳ್ಳಿ ಕುಯ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ಬೇಗ ಮನೆಗೆ ಹೋಗಬೇಕು, ಯಾಕಂದರೆ ಮಳೆ ಬರೋ ಸಾಧ್ಯತೆ ತುಂಬ ಇದೆ. ಮೋಡ ಎಲ್ಲ ಕಾಯ್ದಿದೆ. ಅಷ್ಟು ಬೇಗ ಸೂರ್ಯ ಬಂದಿದೆ 1:30ಗೆ. ಈಗ ಟೈಮ್ ಬಂದು 2 ಗಂಟೆ ಆಗಿದೆ. ಅಷ್ಟು ಬೇಗ ಸೂರ್ಯ ಹೋಯಿತು. ಮಳೆ ಬರುತ್ತೆ, ಬೇಗ ಹೋಗಿ ಮನೆಗೆ ತಲುಪಬೇಕು. ಈಗ ಒಂದು ಹಸ ಈ ಕಡೆನೇ ಬರ್ತಾ ಇದೆ ನೋಡಿ. ಈಗ ಎಮ್ಮೆಗಳೆಲ್ಲ ಮೇಯ್ತಾ ಇದೆ. ನೋಡಿ, ಅದು ಎಮ್ಮೆನ ಮೇಯ್ಸೋರಲ್ಲಿ ನಿಂತ್ಕೊಬಿಟ್ಟಿದ್ದಾರೆ. ನಿಮಗೆ ಈ ಗಿಡ ಗೊತ್ತುಂಟಾ? ಈ ಗಿಡನೂ ಸಹ ತಿಂತಾರೆ. ನನಗಂತೂ ಫುಲ್ ಇಷ್ಟ ಈ ಗಿಡ. ಫುಲ್ಲು ಹುಳಿಯಾಗಿರುತ್ತೆ. ಸಿಪ್ಪೆ ತೆಗೆದ್ರೆ ತೆಗಿಬೋದು, ಅಂದರೆ ವಿಷಕಾರಿ ಇದು ಹೋಗಿರುತ್ತೆ ಅಲ್ವಾ ಎಂತ ಹೇಳೋದು, ಹುಳಗಳು. ಸೊ ಅದಕ್ಕೋಸ್ಕರ ತೆಗಿತಾರೆ ನೋಡಿ. ಮತ್ತು ಇದನ್ನ ಕಚ್ಚಿ ತಿನ್ನೋದು. ಇನ್ನು ಉಪ್ಪು ಮೆಣಸು ಹಾಕೊಂಡು ತಿಂದರೆ ಇನ್ನೂ ಚೆಂದ ಇರುತ್ತೆ. ಆ್ಯಕ್ಚುಲಿ ಫುಲ್ ಹುಳಿ ಟೇಸ್ಟ್ ಇದು. ಹುಳಿ ಅಂದರೆ ಹುಳಿ ಇರುತ್ತೆ ಗಿಡ. ಇವಾಗ ಬನ್ನಿ, ನನಗೆ ತೋಟದಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಫುಲ್ ಈ ಥರ ಕಚ್ಚಡ ಇದೆ. ಆ ಕಡೆ ರೋಡಿಗೆ ಇಳಿಬೇಕು, ಹೆಂಗಾದರೂ ಮಾಡಿ ರೋಡಿಗೆ ಇಳಿದು ಅಲ್ಲಿಂದ ಹೋಗ್ತೀನಿ ಮನೆಗೆ. ನನಗೆ ಹೋಗಿ ಸೊಪ್ಪು ಕೊಯ್ಕೊಂಡು ಬರೋಷ್ಟಿಗೆ ಸುಸ್ತಾಯಿತು, ಕೆಸ ಸೊಪ್ಪು. ಸೊ ಅಲ್ಲಿ ತೆಂಗಿನಕಾಯಿನೋ ಎಳ್ನೀರೋ ಗೊತ್ತಿಲ್ಲ, ಅಲ್ಲಿ ಬಿದ್ದಿತ್ತು 3-4 ತೆಂಗಿನ ಮರದ ಕೆಳಗೆ. ಸೊ ಅದನ್ನ ಬಂದಂಗೆ ಕಣ್ಣಿಗೆ ಬಿತ್ತು. ಅದನ್ನ ತೆಗೆದು ಓಪನ್ ಮಾಡಿ ಕುಡಿದೆ ಎಳ್ನೀರು.
ನೈಟ್ ಆಗೋತ್ತಿಗೆ ಮಮ್ಮಿ ಕೆಸ ಸೊಪ್ಪು ಅದು ಕ್ಲೀನ್ ಮಾಡ್ತಾಯಿದ್ರು ಮತ್ತು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ರು. ಫಸ್ಟ್ ಅದು ಸುಳಿಯಾಗಿರುತ್ತೆ ಅಲ್ವ, ಅದನ್ನ ಓಪನ್ ಮಾಡಬೇಕು. ಬಿಕಾಸ್ ಅದರಲ್ಲಿ ಏನಾದರೂ ಹುಳದು ಮೊಟ್ಟೆ ಇರುತ್ತೆ ಅಂತ ಅಂದ್ಬಿಟ್ಟು ಏನು ಇಲ್ಲ ಅಂದಮೇಲೆ ಅದು ಕ್ಲೀನಾಗಿದ್ದರೆ ತೆಗೆಯೋದು. ನೆಕ್ಸ್ಟ್ ದಂಟಲ್ಲಿ ನಾರು ಸಿಪ್ಪೆ ಇರುತ್ತೆ ಅಲ್ವ, ಸಿಪ್ಪೆನ ತೆಗಿಬೇಕು. ಮತ್ತು ಈ ಕೆಸನ ಕಟ್ ಮಾಡಬೇಕು ಅಂತ ಏನಿಲ್ಲ, ಸಣ್ಣ ಸಣ್ಣದಾಗಿ ಅದು ಬೇಯಕ್ಕಿಟ್ಟಾಗ ಅದಾಗೆ ಅಂತ ಕರಗಿ ಹೋಗುತ್ತೆ. ಅಷ್ಟು ದೊಡ್ಡದಾಗಿ ಕಟ್ ಮಾಡಿಟ್ರೆ ಸ್ವಲ್ಪ ದಂಟಾದರೂ ಸಿಗುತ್ತೆ, ಇಲ್ಲದಿದ್ದರೆ ಅದು ಫುಲ್ಲು ಪಿಚ್ಕಿ ಹೋಗುತ್ತೆ ಬೇಯಿಸಿದಾಗ. ಇದು ಕ್ಲೀನ್ ಮಾಡೋತ್ತಿಗೆ ಮೆಹಂದಿ ಹಾಕ್ದಂಗೆ ಕೈ ಫುಲ್ ಕರೆ ಹಿಡ್ದಿರುತ್ತೆ, ರೆಡ್ ಕಲರ್ ಆಗಿರುತ್ತೆ. ನಮ್ಮಮ್ಮ ಅಂತೂ ಜೋರು ಸೀರಿಯಲ್ ನೋಡೋದು, ಮಮ್ಮಿನೂ ಪಪ್ಪನೂ ಕೂತ್ಕೊಂಡು. ಮತ್ತು ಇದು ಮದ್ದು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು, ತುಂಬ ಒಳ್ಳೆಯದು ಬಿಳಿಕ್ಕಿಂತ ಅಂತ ನಮ್ಮ ಮಮ್ಮಿ ನಮಗೆ. ನಮ್ಮ ಪಪ್ಪ ಅಂತೂ ನನ್ನ ಕಿಂಡಲ್ ಮಾಡ್ಕೊಂಡು ಕೂತಿದ್ರು, ಆ ಸೊಪ್ಪುದ ಹೆಸ್ರೇನು ಗೊತ್ತಾ ನಿನಗೆ, ಹಂಗೆ ಹಿಂಗೆ ಅಂದ್ಕೊಂಡು. ನೋಡಿ ಕೈಯೆಲ್ಲ ಹೇಗೆ ಆಗಿಬಿಟ್ಟಿದೆ ನಮ್ಮ ಮಮ್ಮಿದು, ಫುಲ್ ರೆಡ್ಡಾಗಿ ಕರೆ ಹಿಡ್ಕೊಬಿಟ್ಟಿದೆ. ನಮ್ಮ ಪಪ್ಪ ಸೀರಿಯಲ್ ನೋಡ್ತಾ ಇರ್ತಾರೆ, ಅಲ್ಲಿ ಅಡ್ವರ್ಟೈಸ್ ಬಂದಾಗ ಅಷ್ಟು ಬೇಗ ತೆಗೆದು ಮೊಬೈಲ್ ನೋಡೋಕ್ಕೆ ಶುರು ಮಾಡ್ತಾರೆ ನಮ್ಮ ಪಪ್ಪ. ಆಮೇಲೆ ಪುನಃ ಸೀರಿಯಲ್ ಬರುತ್ತೆ, ಸೀರಿಯಲ್ ನೋಡ್ತಾರೆ, ಪುನಃ ಮೊಬೈಲ್ ನೋಡ್ತಾರೆ ಅಡ್ವರ್ಟೈಸ್ ಬಂದಾಗ. ಮತ್ತು ಅದು ಅಮ್ಮ ಏನು ಕಟ್ ಮಾಡಿಲ್ಲ. ಹೇಗೆ ಕೆಸದ ಸಾರು ಮಾಡೋದು ಅಂತ ನೋಡೋಣ. ಕರೆಕ್ಟಾಗಿ ಸಾರು ಮಾಡಬೇಕು, ಇಲ್ಲದಿದ್ದರೆ ಹೇಳ್ದಂಗೆ ಗಂಟ್ಲು ಕೆರೆಯುತ್ತೆ. ಮತ್ತು ಇದು ತುಂಬ ಸಿಂಪಲ್, ಕೆಸ ಸಾರು ಮಾಡೋದಂತೂ ವೆರಿ ಈಸಿಯಾಗಿದೆ. ಫಸ್ಟೊಂದು ಬಾಣಲಿ ತಗೊಂಡು ಅದಕ್ಕೆ ಎಣ್ಣೆನ ಹೀಟ್ ಮಾಡಿದ್ಮೇಲೆ ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿದ ಮೇಲೆ ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಹಾಕೋಬೇಕು. ಇದಕ್ಕೆ ತುಂಬ ಸ್ಪೈಸಸ್ಸು ಮಸಾಲ ಬೇಕು ಅಂತ ಏನೂ ಇಲ್ಲ, ಬರೀ ಬೆಳ್ಳುಳ್ಳಿ, ಕಾಯಿ ಮೆಣಸು, ಉಪ್ಪು ಮತ್ತು ಕೆಸ ಮತ್ತು ಹುಳಿ ಬೇಕಾಗುತ್ತೆ. ಮತ್ತು ಬೆಳ್ಳುಳ್ಳಿ ಹಾಕಿ ಅಮ್ಮ ಅಂತ ಕೆಸ ಸೊಪ್ಪನ್ನ ವಾಶ್ ಮಾಡಿ ಹಾಕಿದ್ರು. ಕೆಸ ಸೊಪ್ಪದ ಮೇಲೆ ನೀರೇ ನಿಲ್ಲೋದಿಲ್ಲ, ಆಗಾಗ ಜಾರಿ ಹೋಗುತ್ತೆ. ಇದನ್ನು ತುಂಬ ಡಿಫ್ರೆಂಟ್ ಟೈಪ್ಸಲ್ಲಿ ಸಾರು ಮಾಡ್ತಾರೆ. ಎಂಥ ಹಲಸಿನ ಬೀಜ ಹಾಕಿನೂ ಮಾಡ್ತಾರೆ, ಅದಂತೂ ನನಗೆ ತುಂಬ ಇಷ್ಟ, ಹಲಸಿನ ಬೀಜ ಹಾಕಿ ಮಾಡೋ ಸಾರು ಅಂದರೆ. ಕೊನೆಗೂ ವಾಶ್ ಮಾಡಿದೆಲ್ಲ ಕೆಸ ಹಾಕಿದ್ಮೇಲೆ ಲಾಸ್ಟಿಗೆ ಕಾಯಿ ಮೆಣಸನ್ನ ಹಾಕೊಳ್ಳೋದು. ಅಂದರೆ ಕಾಯಿ ಮೆಣಸನ್ನ ಕಟ್ ಮಾಡಬೇಕು ಅಂತೇನಿಲ್ಲ, ಹಂಗೆ ಹಾಕಿದ್ರೂ ಸಾಕಾಗುತ್ತೆ. ಯಾಕಂದರೆ ಅದು ಬರೀ ನೀರಲ್ಲಿ ಬೇಯಿಸೋದಲ್ವ, ಅದಾಗೆ ಎಂತ ಹೇಳೋದು ಪಿಚ್ಕಿ ಆಗುತ್ತೆ. ಆಮೇಲೆ ಲಾಸ್ಟಿಗೆ ಸಾಲ್ಟ್ ಆ್ಯಡ್ ಮಾಡಿ ಎಷ್ಟು ಬೇಕೋ ಅಷ್ಟು, ಮತ್ತು ಮುಚ್ಚಿಟ್ಬಿಡಿ, ಅದು ಫುಲ್ ಬೇಯಲಿ. ಬೇಯಿಸೋಕ್ಕಿಟ್ಟೀಗ 5 ನಿಮಿಷ ಆಯಿತು, ತುಂಬ ಬೆಂದಿದೆ. ಈಗ ಸ್ವಲ್ಪ ಅದನ್ನ ಸ್ಪೂನಲ್ಲಿ ಆ ಕಡೆ ಈ ಕಡೆ ಮಾಡಿ ಕೊಡೋಣ, ಅಂದರೆ ಸ್ಪೂನಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡೋಣ ಅಂತ. ಒನ್ಸ್ ಇದು ಬೆಂದಾದಮೇಲೆ ಸ್ವಲ್ಪ ಎಲ್ಲ ಉಪ್ಪು ಎಲ್ಲ ಕರೆಕ್ಟ್ ಇದೆ ಅಂತ ನೋಡಿಕೊಂಡು ಆಮೇಲೆ ಹುಳಿ ನೀರು ಹಾಕೋಣ. ನಾವು ಕಾಚಂಪುಳಿ ಹಾಕ್ತಾಯಿದ್ದೀನಿ, ನೀವು ಬೇಕಾದರೆ ಲೆಮನು ಹಾಕ್ಬೋದು, ಹುಣಸೆ ಹುಳಿನೂ ಹಾಕ್ಬೋದು. ಆಮೇಲೆ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಗ್ಯಾಸ್ ಆಫ್ ಮಾಡಿ, ಆಯಿತಾ. ಈಗ ನಮ್ಮ ಕೆಸ ಸಾರು ರೆಡಿಯಾಗಿದೆ. ಇವರಂತೂ ಒಳ್ಳೆ ನಿದ್ದೆ, ಬರೀ ಸೋಂಬೇರಿಗಳು, ಯಾವಾಗ ನೋಡಿದ್ರೂ ನಿದ್ದೆ ಮಾಡ್ತಾನೇ ಇರ್ತಾರೆ. ಈಗ ಕೆಸ ಸಾರನ್ನ ಬಿಸಿ ರೈಸಲ್ಲಿ ತಿಂತಾಯಿದ್ದೀನಿ. ಸೊ ಇದಕ್ಕೆ ರೊಟ್ಟಿನೂ ಚೆಂದ ಇರುತ್ತೆ, ಚಪಾತಿನೂ ಚೆಂದ ಇರುತ್ತೆ, ಆ ಥರ ಚೆಂದ ಇರುತ್ತೆ ರೊಟ್ಟಿ ಚಪಾತಿ ಎಲ್ಲ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿ ರೈಸ್ ಜೊತೆ ತಿನ್ನೋಕ್ಕೂ ಚೆಂದ ಇರುತ್ತೆ. ಸೂಪರಾಗಿದೆ ಮಾತ್ರ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕೋದು ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೀಟ್ ಮಾಡ್ತೀನಿ. ಅಲ್ಲಿ ಗಂಟೆ ಎಲ್ಲರಿಗೂ ಟಾಟಾ, ಲವ್ ಯು.